ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 23ನೇ ಕಂತಿನ ಹಣ ಏನೋ ಪಡ್ಕೊಂಡ್ರಿ. ಇನ್ನೇನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ, ಅವರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಇದು ಒಂದು ಕಡೆ ಆದರೆ ಇನ್ನು ಪೆಂಡಿಂಗ್ ಉಳಿದಿರ್ತಕ್ಕಂಥ ಹಣದ ಬಗ್ಗೆ ನಾವು ವಿಚಾರ ಮಾಡಿಲ್ವಲ್ವ. ಹಾಗಾಗಿ ಸರ್ಕಾರ ಹೇಳ್ತಾ ಇದೆ ಈ ಪೆಂಡಿಂಗ್ ಉಳಿದಿರ್ತಕ್ಕಂಥ ಹಣ ಯಾವಾಗಿನಿಂದ ಬರ್ತಾ ಇದೆ, ಯಾವ ಕಂತುಗಳನ್ನು ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ. 23ನೇ ಕಂತಿನಲ್ಲಿ ಇನ್ನೂ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ, ಅವರ ಖಾತೆಗಳಿಗೆ ಇವತ್ತು ಕೂಡ ದುಡ್ಡು ಬರ್ತಾ ಇದೆ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು, ಆ ಒಂದು 24ನೇ ಕಂತಿನ ಹಣ ಮೊದಲು ಯಾವ ಜಿಲ್ಲೆಗಳಲ್ಲಿ ದುಡ್ಡು ರಿಲೀಸ್ ಆಗುತ್ತೆ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಜೊತೆಗೆ ರೇಷನ್ ಕಾರ್ಡ್ ಇದ್ದಂಥವರಿಗೆ 2 ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು. ಸೊ ನಿಮ್ಮ ಬಳಿ ಕೂಡ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಗೃಹಲಕ್ಷ್ಮಿ ಜಮಾ ಆಗ್ತಿರತ್ತೆ, ಹಾಗಾಗಿ ನೀವು ವಿಡಿಯೋನ ನೋಡ್ತಾ ಇರ್ತೀರಿ. ಸೊ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿಕೊಂಡ್ರೆ ಗೃಹಲಕ್ಷ್ಮಿ ಮಾಹಿತಿಯ ಜೊತೆಗೇನೆ ನಿಮಗೆ 2 ಗುಡ್ ನ್ಯೂಸ್ಗಳ ಬಗ್ಗೆ, ರೇಷನ್ ಕಾರ್ಡ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು 3 ಕಂತುಗಳು ಬಾಕಿ ಉಳಿದಿದ್ದಾವೆ, ಅದು ಯಾವಾಗಿನಿಂದ ಜಮಾ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಣ್ರಿ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಕೊನೆಯ ಹಂತಕ್ಕೆ ಬಂದಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕೆಲವೊಂದಿಷ್ಟು ಜನ ಮಾತ್ರ ಬಾಕಿ ಉಳಿದಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರ ಖಾತೆಗಳಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುತ್ತೆ, ಇದರಲ್ಲಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಮೊದಲು ಯಾವ ಜಿಲ್ಲೆಗಳಿಗೆ 24ನೇ ಕಂತಿನ ಹಣ ಬಿಡುಗಡೆ ಆದ ಮೇಲೆ ಜಮಾ ಆಗುತ್ತೆ ಇದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಜೊತೆಗೆ ನಿಮಗೆ ಯಾವ ಕಂತುಗಳು ಬಿಡುಗಡೆ ಆಗಬೇಕಾಗಿದೆ ಇದನ್ನು ನಾವು ನೋಡ್ತಾ ಹೋಗೋದಾದರೆ, ನಿಮಗೆ ಈಗಾಗಲೇ 23ನೇ ಕಂತಿನ ಹಣ ಜಮಾ ಆಗ್ತಾ ಇದೆ, ಇದು ಕ್ಲಿಯರ್ ಆಗ್ತಾ ಇದೆ. ಇದು ಆಗಸ್ಟ್ ತಿಂಗಳ ಹಣ. ಇನ್ನು 24ನೇ ಕಂತಿನ ಹಣ ಇದು ಸೆಪ್ಟೆಂಬರ್ ತಿಂಗಳ ಹಣ. ಇನ್ನು 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ. 26ನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಆಗಿರುತ್ತೆ. ಇನ್ನು ನಿಮಗೆ ಇದೇ ಡಿಸೆಂಬರ್ ತಿಂಗಳಲ್ಲಿ 2 ಕಂತುಗಳು ಕ್ಲಿಯರ್ ಆದಂಗೆ ಆಗುತ್ತೆ, 23 ಮತ್ತು 24. 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಯಾಕಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದುಡ್ಡನ್ನು ಬಿಡುಗಡೆ ಮಾಡಿಕೊಳ್ಳುವಾಗ 2500 ಕೋಟಿ ಅಷ್ಟೇ ಅಲ್ಲ, 5000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿತ್ತು. ಹಾಗಾಗಿ 2500 ಕೋಟಿ ಈಗ 23ನೇ ಕಂತಿನಲ್ಲಿ ಖರ್ಚು ವೆಚ್ಚ ಆಯಿತು. ಇನ್ನು ಉಳಿದಂತಹ 2500 ಕೋಟಿ 24ನೇ ಕಂತಿನಲ್ಲಿ ಕೂಡ ಅಳವಡಿಸಲಾಗತ್ತೆ, ಅಂದರೆ ನಿಮ್ಮ ಖಾತೆಗಳಿಗೆ ಮೀಸಲಿಡಲಾಗತ್ತೆ, ಬಿಡುಗಡೆ ಮಾಡಲಾಗತ್ತೆ. ಹಾಗಾಗಿ 24ನೇ ಕಂತಿನ ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ತದನಂತರ ಜನವರಿನಲ್ಲಿ ನೋಡೋಣ ಸರ್ಕಾರ ಹೊಸ ವರ್ಷದಲ್ಲಿ ಏನೇನು ಮಾಡುತ್ತೆ ಅಂತ, ಆವಾಗ ನಾವು ಕಾಯ್ದು ನೋಡಬೇಕಾಗತ್ತೆ. ಸದ್ಯಕ್ಕೆ ನಿಮಗೆ 2 ಕಂತುಗಳನ್ನಾದರೂ ಈಗ ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ. ಇಲ್ಲಾಂದರೆ ಬಹಳಷ್ಟು ಕಂತುಗಳು ಪೆಂಡಿಂಗ್ ಉಳಿದರೆ ಸರ್ಕಾರಕ್ಕೆ ಒಂದು ಒತ್ತಡ ಮತ್ತು ಬಹಳಷ್ಟು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಾರಣಕ್ಕಾಗಿ ಮಹಿಳೆಯರ ಆಕ್ರೋಶ ಕೂಡ ವ್ಯಕ್ತಪಡಿಸಬಹುದು. ಹಾಗಾಗಿ ಈಗ 24ನೇ ಕಂತಿನ ಬಿಡುಗಡೆ ಆಗ್ತಾ ಇದ್ದು, ಬಿಡುಗಡೆ ಆದರೆ ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ಬರಲಿದೆ ಅನ್ನುವಂತಹ ಮಾಹಿತಿ ದೊರಕಿರ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ನಿಮ್ಮ ಜಿಲ್ಲೆನೂ ಕೂಡ ಆಗಿದರೆ ನಿಮ್ಮ ಖಾತೆಗಳಿಗೂ ಕೂಡ ಮೊದಲನೇ ಹಂತದಲ್ಲಿ ದುಡ್ಡು ಬಿಡುಗಡೆ ಆಗುತ್ತೆ. ಸೊ ಈ ವಿಷಯವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಮುಟ್ಟಬೇಕು, ಆ ರೀತಿ ಶೇರ್ ಮಾಡಿ. ಇನ್ನು 3 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅದರಲ್ಲಿ ಇನ್ನೊಂದು ಕಂತು ಕೂಡ ಕ್ಲಿಯರ್ ಆಗುತ್ತೆ, ಅಂದರೆ 24ನೇ ಕಂತಿನ ಕ್ಲಿಯರ್ ಆಗುತ್ತೆ. 25, 26 ಹೊಸ ವರ್ಷದಲ್ಲಿ ನೋಡೋಣ. ಸದ್ಯಕ್ಕೆ ಈಗ 3 ಕಂತುಗಳ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ. ಇನ್ನು ರೇಷನ್ ಕಾರ್ಡ್ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ ಸ್ನೇಹಿತರೆ, ರೇಷನ್ ಕಾರ್ಡ್ನಲ್ಲಿ ನಿಮಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ 5 ವಸ್ತುಗಳು ಪ್ರಾರಂಭವಾಗ್ತಾ ಇದೆ. ಹೌದು, ನಿಮಗೆ ಕಳೆದ ತಿಂಗಳಲ್ಲಿನೇ ಬೇಕಾಗಿತ್ತು, ನವೆಂಬರ್ ತಿಂಗಳಲ್ಲಿ. ಕಾರಣಾಂತರಗಳಿಂದ ಅನ್ನೋಕ್ಕಿಂತನೂ ಅದರದ ಮೇನ್ ಉದ್ದೇಶ ಏನಾಗಿತ್ತಪ್ಪ ಅಂದರೆ, ಈ ಕಿಟ್ಟನ್ನು ತಯಾರು ಮಾಡಲಿಕ್ಕೆ ಸಾಕಷ್ಟು ದಿನಗಳೇ ತೆಗೆದುಕೊಳ್ಳುತ್ತೆ. ಕೇವಲ 1 ತಿಂಗಳಲ್ಲಿ ರೆಡಿ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ ಮುಟ್ಟುವಂತೆ ಶೇರ್ ಮಾಡಲಿಕ್ಕೆ ಸರ್ಕಾರಕ್ಕಾಗೋದಿಲ್ಲ. ಅಂದರೆ ಸರಬರಾಜು ಮಾಡಬೇಕಲ್ಲ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ. ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಸರಬರಾಜು ಮಾಡಲಿಕ್ಕೆ ಟೈಮ್ ತೊಗೊಳುತ್ತೆ. ಇದು ನಿಮ್ಮ ಗಮನದಲ್ಲಿರಬೇಕು. ಒಂದೇ ತಿಂಗಳಲ್ಲಿ ಇದೆಲ್ಲವೂ ಕೂಡ ಆಗೋದಿಲ್ಲ. ಉಪ್ಪನ್ನು ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸಬೇಕು. ಉಳಿದ ಎಲ್ಲ ವಸ್ತುಗಳು ಇಲ್ಲೇ ಸಿಗುತ್ತೆ. ಬೇಳೆಕಾಳುಗಳು, ತೊಗರಿ ಬೇಳೆ ಆಗಿರಲಿ, ಸಕ್ಕರೆ, ಗಾಣದ ಎಣ್ಣೆ ಎಲ್ಲವೂ ಕೂಡ ಇಲ್ಲೇ ರೆಡಿ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಪ್ಯಾಕೇಜ್ ಮಾಡಬೇಕಲ್ವ, ಹಾಗಾಗಿ ಅದು ಕೂಡ ಟೈಮ್ ತಗೊಳ್ಕೊಳ್ಳುತ್ತೆ. ಹಾಗಾಗಿ ನೀವು ಕೂಡ ಸಹಕರಿಸಬೇಕಾಗತ್ತೆ. ಇದು ಈ ಡಿಸೆಂಬರ್ನಲ್ಲಿ ಸಿಗೋದಿಲ್ಲ, ಜನವರಿ ತಿಂಗಳಲ್ಲಿ ಹೊಸ ವರ್ಷದಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ಅಂತ KH ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕಂದರೆ ಕಿಟ್ಗಳು ರೆಡಿ ಆಗ್ತಾನೆ ಇದೆ. 1 ತಿಂಗಳಾದ ಮೇಲೆ ಇನ್ನೊಂದು ತಿಂಗಳದ್ದು ಕಿಟ್ ರೆಡಿ ಆಗಲೇಬೇಕು. ಈ ರೀತಿ ಕಂಟಿನ್ಯೂ ಆಗಿ ಕಿಟ್ಗಳು ರೆಡಿ ಆಗಬೇಕು, ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಗಬೇಕು. ಈ ರೀತಿ ಪ್ರೊಸೆಸರ್ ನಡೀತಾನೆ ಇರುತ್ತೆ. ಹಾಗಾಗಿ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಇಷ್ಟೇ. ಇದೇ ಜನವರಿ ತಿಂಗಳು ಹಿಡ್ಕೊಂಡು ನಿಮಗೆ ಗುಡ್ ನ್ಯೂಸ್ ಇದೆ, ಕಿಟ್ಗಳ ವಿತರಣೆ ಪ್ರಾರಂಭಿಸಲಿದ್ದೀವಿ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಥವಾ ಇದೇ
ಇದೇ ಡಿಸೆಂಬರ್ ಕೊನೆಯ ದಿನಗಳಲ್ಲಿ ಕೂಡ ಕೊಡುವಂತಹ ಸಾಧ್ಯತೆ ಇದೆ ಅಂತೆ. ಸೊ ಕಾಯ್ದು ನೋಡೋಣ ಸ್ನೇಹಿತರೆ, ಕಿಟ್ಗಳ ವಿತರಣೆ ಇದೇ ತಿಂಗಳಲ್ಲಿ ಆಗತ್ತಾ ಅಥವಾ ಜನವರಿ ತಿಂಗಳಲ್ಲಿ ಆಗತ್ತಾ ಅಂತ ನೋಡೋಣ. ಸೊ ಈ ವಿಷಯವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಶೇರ್ ಮಾಡಿ.